ನಮಸ್ಕಾರ ಎಲ್ರಿಗೂ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಕೊನೆಯ ಹಂತದಲ್ಲಿದ್ದೇವೆ. ಇವಾಗ ಬಾಕಿ ಇರೋದು ಕೇವಲ ಪ್ರಪೋಸಿಷನ್ಸ್, ಕಂಜಂಕ್ಷನ್ಸ್ ಆ್ಯಂಡ್ ಇಂಟರ್ಜೆಕ್ಷನ್. ಆ್ಯಂಡ್ ಯಾರೆಲ್ಲ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಮೊದಲ ಭಾಗಗಳನ್ನು ನೋಡಲಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸೊ ದಟ್ ನಾವು ಸೆಂಟೆನ್ಸಸ್ ಫ್ರೇಮ್ ಮಾಡೋದನ್ನ ಕಲಿಬೇಕಾದ್ರೆ ಅದು ಹೆಲ್ಪ್ ಆಗ್ತದೆ. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಫಸ್ಟ್ ಒನ್, ಪ್ರಪೋಸಿಷನ್. ಪ್ರಪೋಸಿಷನ್ ಅಂದರೆ ಏನು, ಅದರ ಡೆಫಿನೇಷನ್ ನೋಡೋಣ. A preposition is a word that shows the position or direction of something. ಸೊ ಪ್ರಪೋಸಿಷನ್ ಅಂದರೆ ಏನು, ಯಾವುದೇ ವರ್ಡ್ ಆಗಲಿ ಒಂದು ವ್ಯಕ್ತಿ ಅಥವಾ ವಸ್ತುವಿದು ಪೊಸಿಷನ್ ಅಥವಾ ಅದರ ಡೈರೆಕ್ಷನನ್ನು ತೋರಿಸ್ತದೆ ಅಂದರೆ ಅದನ್ನು ನಾವು ಪ್ರಪೋಸಿಷನ್ ಅಂತ ಕರಿತೇವೆ. ಈಗ ಕನ್ನಡದಲ್ಲಿ ನಾವು ಹೇಗೆ ಓಕೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಈ ಮಾರ್ಕರ್ ಈಗ ನನ್ನ ಕೈ ಮೇಲೆ ಇದೆ, ನನ್ನ ಕೈ ಕೆಳಗಿದೆ, ನನ್ನ ಕೈ ಪಕ್ಕದಲ್ಲಿದೆ, ನನ್ನ ಹಿಂದೆ ಇದೆ, ನನ್ನ ಮುಂದೆ ಇದೆ. ಈ ಮಾರ್ಕರ್ನ ಪೊಸಿಷನನ್ನು ಹೇಳಲಿಕ್ಕೆ ನಾವು ಹೇಗೆ ಮೇಲೆ, ಕೆಳಗೆ, ಪಕ್ಕದಲ್ಲಿ, ಹಿಂದೆ, ಮುಂದೆ ಅನ್ನೋ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೇವಲ್ಲ, ಅದೇ ಥರ ಇಂಗ್ಲೀಷ್ನಲ್ಲಿಯೂ ಈ ಥರದ ವರ್ಡ್ಗಳನ್ನು ಯೂಸ್ ಮಾಡ್ತೇವೆ. ಇನ್, ಆನ್, ಅಂಡರ್, ಎಟ್, ಇನ್ನು ತುಂಬ ವರ್ಡ್ಸ್ಗಳಿದೆ. ಸೊ ಈ ವರ್ಡ್ಸ್ಗಳಿಗೆಲ್ಲ ನಾವು ಪ್ರಪೋಸಿಷನ್ಸ್ ಅಂತ ಕರಿತೇವೆ. ಕೆಲವೊಂದು ಎಕ್ಸಾಂಪಲ್ ಸೆಂಟೆನ್ಸಸ್ ನೋಡೋಣ. ಫಸ್ಟ್ ಒನ್, ದ ಬುಕ್ ಈಸ್ ದ ಟೇಬಲ್. ಇದರಲ್ಲಿ ಬುಕ್ಕಿದ್ದು ಪೊಸಿಷನ್ ಗೊತ್ತಾಗ್ತುಂಟಾ? ಇಲ್ಲ, ಯಾಕಂದರೆ ನಾವು ಇದರಲ್ಲಿ ಪ್ರಪೋಸಿಷನ್ನೇ ಯೂಸ್ ಮಾಡಲಿಲ್ಲ. ಈ ಬುಕ್ ಟೇಬಲ್ ಮೇಲಿದೆ ಅಂತ ಹೇಳೋದಕ್ಕೆ ಯಾವ ಪ್ರಪೋಸಿಷನ್ ಯೂಸ್ ಮಾಡ್ತೇವೆ? ದ ಬುಕ್ ಈಸ್ ಆನ್ ದಿ ಟೇಬಲ್. ಸೆಕೆಂಡ್ ಒನ್, ಅವಳು ರೂಮಲ್ಲಿ ಕೂತಿದ್ದಾಳೆ ಅಂತ ಹೇಳೋದಕ್ಕೆ ಯಾವ ಪ್ರಪೋಸಿಷನ್ ಯೂಸ್ ಮಾಡ್ತೇವೆ? ಶಿ ಈಸ್ ಸಿಟ್ಟಿಂಗ್ ಇನ್ ದಿ ರೂಮ್. ಥರ್ಡ್ ಒನ್, ಅವನು ಮಾರ್ಕೆಟ್ಗೆ ಹೋಗ್ತಾನೆ. ಇದರಲ್ಲಿ ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಯಾವ ಪ್ರಪೋಸಿಷನ್ ಬರಬೇಕು? ಹಿ ಗೋಸ್ ಟು ದಿ ಮಾರ್ಕೆಟ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಸೆಕೆಂಡ್ ಒನ್, ಕಂಜಂಕ್ಷನ್ಸ್. ಕಂಜಂಕ್ಷನ್ ಅಂದರೆ ಏನು? ಅ ಕಂಜಂಕ್ಷನ್ ಇಸ್ ಅ ವರ್ಡ್ ದಟ್ ಜಾಯಿನ್ಸ್ ವರ್ಡ್ಸ್, ಫ್ರೇಸಸ್ ಆರ್ ಸೆಂಟೆನ್ಸಸ್ ಟುಗೆದರ್. ಸೊ ಕಂಜಂಕ್ಷನ್ ಅನ್ನೋದು ಎಂಥ ವರ್ಡ್ ಅಂದರೆ ವರ್ಡ್ಸ್ಗಳನ್ನಾಗಲಿ ಅಥವಾ ಬೇರೆ ಬೇರೆ ಸೆಂಟೆನ್ಸ್ಗಳನ್ನಾಗಲಿ ಒಟ್ಟಿಗೆ ಜೋಡಿಸ್ಲಿಕ್ಕೆ ಹೆಲ್ಪ್ ಆಗುವಂಥ ವರ್ಡಿಗೆ ನಾವು ಕಂಜಂಕ್ಷನ್ಸ್ ಅಂತ ಕರಿತೇವೆ. ಈಗ ಕೆಲವೊಂದು ಎಕ್ಸಾಂಪಲ್ಸ್, ಆ್ಯಂಡ್, ಬಟ್, ಆರ್, ಬಿಕಾಸ್, ಸೊ ಇದನ್ನೇ ನಾವು ಕನ್ನಡದಲ್ಲಿ ಮತ್ತೆ, ಆದರೆ, ಅಥವಾ, ಯಾಕಂದರೆ, ಹಾಗಾಗಿ ಅಂತ ಹೇಳ್ತೇವೆ. ಓಕೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನಿವತ್ತು ಸ್ಕೂಲ್ಗೆ ಹೋಗಲಿಲ್ಲ ಯಾಕಂದರೆ ನನಗೆ ಹುಷಾರಿರಲಿಲ್ಲ. ಇದರಲ್ಲಿ ಎರಡು ಸೆಂಟೆನ್ಸ್ ಇದೆ. ಒಂದು, ನಾನು ಸ್ಕೂಲ್ಗೆ ಹೋಗಲಿಲ್ಲ, ಇನ್ನೊಂದು, ನನಗೆ ಹುಷಾರಿರಲಿಲ್ಲ. ಈ ಎರಡು ಸೆಂಟೆನ್ಸ್ಗಳನ್ನು ಜೋಡಿಸ್ತಿರೋದು ಯಾವ ವರ್ಡ್? ಯಾಕಂದರೆ ಅಂತ. ಸೊ ಇದು ಏನಾಗ್ತದೆ? ಕಂಜಂಕ್ಷನ್. ಇದನ್ನೇ ಇವಾಗ ನಾನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ, ಐ ಡಿಂಟ್ ಗೋ ಟು ಸ್ಕೂಲ್ ಬಿಕಾಸ್ ಐ ವಾಸ್ ನಾಟ್ ವೆಲ್. ಐ ಡಿಂಟ್ ಗೋ ಟು ಸ್ಕೂಲ್ ಒಂದು ಸೆಂಟೆನ್ಸ್, ಐ ವಾಸ್ ನಾಟ್ ವೆಲ್ ಒಂದು ಸೆಂಟೆನ್ಸ್. ಈ ಎರಡು ಸೆಂಟೆನ್ಸ್ಗಳನ್ನು ಜೋಡಿಸ್ತಿರೋದು ಯಾವುದು? ಬಿಕಾಸ್. ಸೊ ಇದು ಏನಾಗ್ತದೆ? ಕಂಜಂಕ್ಷನ್ ಆಗ್ತದೆ. ಕೆಲವೊಂದು ಎಕ್ಸಾಂಪಲ್ ಸೆಂಟೆನ್ಸಸ್ ನೋಡೋಣ. ಫಸ್ಟ್ ಒನ್, ಐ ಲೈಕ್ ಟೀ ಆ್ಯಂಡ್ ಕಾಫಿ. ನನಗೆ ಟೀ ಮತ್ತು ಕಾಫಿ ಇಷ್ಟ. ಸೊ ಇದರಲ್ಲಿ ಅಂಡರ್ಲೈನ್ ಮಾಡಿದ ಎಲ್ಲ ವರ್ಡ್ಗಳು ಬೇರೆ ಬೇರೆ ವರ್ಡ್ಗಳನ್ನು ಆ್ಯಂಡ್ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಒಟ್ಟಿಗೆ ಜೋಡಿಸ್ತಾ ಇರೋದ್ರಿಂದ ಇವೆಲ್ಲ ವರ್ಡ್ಗಳೇನಾಗ್ತದೆ? ಕಂಜಂಕ್ಷನ್ಸ್ ಕ್ಯಾಟಗರಿಗೆ ಸೇರ್ತದೆ. ಲಾಸ್ಟ್ ಒನ್, ಇಂಟರ್ಜೆಕ್ಷನ್ಸ್. ಸೊ ಇಂಟರ್ಜೆಕ್ಷನ್ ಅಂದರೆ ಏನು? ಆ್ಯನ್ ಇಂಟರ್ಜೆಕ್ಷನ್ ಇಸ್ ಅ ವರ್ಡ್ ಆರ್ ಫ್ರೇಸ್ ಯೂಸ್ ಟು ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್ ಆರ್ ಇಮೋಷನ್ಸ್ ಲೈಕ್ ಸರ್ಪ್ರೈಸ್, ಜಾಯ್ ಆರ್ ಪೇನ್. ಸೊ ಇಂಟರ್ಜೆಕ್ಷನ್ಸ್ ಅಂದರೆ ಏನು? ನಮಗೆ ಸಂತೋಷ ಆದಾಗ, ದುಃಖ ಆದಾಗ, ಸರ್ಪ್ರೈಸ್ ಆದಾಗ, ನೋವಾದಾಗ ಎಲ್ಲ ನಾವು ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ವರ್ಡ್ಸ್ಗಳಿಗೆ ನಾವು ಇಂಟರ್ಜೆಕ್ಷನ್ಸ್ ಅಂತ ಕರಿತೇವೆ. ಇಂಟರ್ಜೆಕ್ಷನ್ಸಿಗೆ ಕೆಲವೊಂದು ಎಕ್ಸಾಂಪಲ್ಸ್ ಇಲ್ಲಿದೆ ನೋಡಿ. ವಾವ್, ಓ, ಊಪ್ಸ್. ಇದನ್ನು ಇನ್ನೂ ಚೆನ್ನಾಗಿ ನಾವು ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಒನ್, ವಾವ್, ದ್ಯಾಟ್ ಈಸ್ ಅಮೇಝಿಂಗ್. ವಾವ್, ಅದು ಅದ್ಭುತವಾಗಿದೆ. ಸೆಕೆಂಡ್ ಒನ್, ಓ, ಐ ಫರ್ಗಾಟ್ ಮೈ ಬ್ಯಾಗ್. ಓ, ನನ್ನ ಬ್ಯಾಗ್ ಮರ್ತು ಬಿಟ್ಟೆ. ಥರ್ಡ್ ಒನ್, ಊಪ್ಸ್, ಐ ಮೇಡ್ ಅ ಮಿಸ್ಟೇಕ್. ಅಯ್ಯೋ, ನಾನು ತಪ್ಪು ಮಾಡಿದೆ. ಫೋರ್ತ್ ಒನ್, ನೌ ಐ ಅಂಡರ್ಸ್ಟ್ಯಾಂಡ್. ನನಗೆ ಈಗ ಅರ್ಥ ಆಯಿತು. ಸೊ ಇದರಲ್ಲಿ ಈ ಎಲ್ಲ ವರ್ಡ್ಸ್ಗಳೇನನ್ನು ತೋರಿಸ್ತಾ ಇದೆ? ಭಾವನೆಗಳನ್ನು ತೋರಿಸ್ತಾ ಇರೋದ್ರಿಂದ ಈ ಎಲ್ಲ ವರ್ಡ್ಸ್ಗಳು ಇಂಟರ್ಜೆಕ್ಷನ್ಸ್ ಕ್ಯಾಟಗರಿಗೆ ಸೇರ್ತದೆ. ಫೈನಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದು ಎಲ್ಲ ಪಾರ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇವತ್ತು ನಾವು ಕಲಿತದ್ದು ಪ್ರಪೋಸಿಷನ್ಸ್, ಕಂಜಂಕ್ಷನ್ಸ್ ಆ್ಯಂಡ್ ಇಂಟರ್ಜೆಕ್ಷನ್ಸ್ ಬಗ್ಗೆ. ಸೊ ಅವುಗಳ ಮೇಲೆ ನಾನು ನಿಮಗೆ ಈ ಹೋಮ್ವರ್ಕನ್ನು ಕೊಟ್ಟಿದ್ದೇನೆ. ಇದರಲ್ಲಿ ನಾನು 5 ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದೇನೆ. ಈ 5 ಸೆಂಟೆನ್ಸ್ಗಳಲ್ಲಿ ಪ್ರತಿಯೊಂದು ಸೆಂಟೆನ್ಸ್ನಲ್ಲಿಯೂ ಕೂಡ ಒಂದು ಪ್ರಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್ ಇದೆ. ಸೊ ಅವು ಯಾವುವು ಅನ್ನೋದನ್ನು ನೀವು ಕಾಮೆಂಟ್ಸಲ್ಲಿ ಹಾಕಿ. ನಾವು ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಇಂಗ್ಲೀಷ್ ಹೀಗೆ ಕಲಿತಾ ಇರಿ.